ಸ್ನೇಹಿತರೆ ನಮಸ್ಕಾರ. ಫೆಬ್ರವರಿ 1ನೇ ತಾರೀಕಿನಿಂದ ಬರೋಬ್ಬರಿ 15 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಸೋಲು ಅನ್ನೋದೇ ಇರೋದಿಲ್ಲ. ಸಂಪತ್ತಿನ ಮಹಾ ಮಳೆಯೇ ಸುರಿಯಲಿದ್ದು ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಫೆಬ್ರವರಿ 1ನೇ ತಾರೀಕಿನಿಂದ ಬರೋಬ್ಬರಿ 15 ವರ್ಷ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಸೋಲು ಅನ್ನೋದೇ ಇರೋದಿಲ್ಲ. ಸಂಪತ್ತಿನ ಮಹಾ ಮಳೆಯೇ ಸುರಿಯಲಿದ್ದು ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಿಮ್ಗೆ ಅದೃಷ್ಟವು ಅದೃಷ್ಟ ಅಂತ ಹೇಳಬಹುದು. ಈ ರಾಶಿಗಳಿಗೆ ಇದೀಗ ಒಂದಿಲ್ಲೊಂದು ಲಾಭಗಳು ಶುರುವಾಗ್ತಾ ಇದ್ದು ಶುಕ್ರನ ಸ್ಥಾನ ಕೂಡ ಬಲವಾಗಿರೋದ್ರಿಂದ ಈ ರಾಶಿಯವರಿಗೆ ಶುಭದಾಯಕ ಸಮಯಗಳು ಶುರುವಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರು ಬಹಳ ಅದ್ಭುತವಾದ ಬದಲಾವಣೆಗಳನ್ನ ಇವರ ಜೀವನದಲ್ಲಿ ಇವರು ನೋಡ್ತಾರೆ. ವಿದೇಶಿ ಪ್ರಯಾಣದ ಅವಕಾಶಗಳು ಕೂಡ ಸಿಗುತ್ತೆ. ಕೆಲಸದಲ್ಲಿರ್ತಕ್ಕಂಥವರಿಗೆ ಬಡ್ತಿಗಳಿಗೆ ಅವಕಾಶ ಸಿಗಲಿದ್ದು ನಿಮ್ಮ ಅನೇಕ ಆರ್ಥಿಕ ವಿಚಾರಗಳಲ್ಲಿ ಅಪಾರ ಲಾಭ ಇದೆ ಅಂತ ಹೇಳಬಹುದು. ಜೊತೆಗೆ ನಿಮ್ಗೆ ಬರಬೇಕಾಗಿದ್ದಂತಹ ದೊಡ್ಡ ಮೊತ್ತದ ಹಣ ಒಂದು ನಿಮ್ಮ ಆಪ್ತರಿಂದ ನಿಮ್ಮ ಕೈ ಸೇರುತ್ತೆ. ಮನೆಯ ವಾತಾವರಣದಲ್ಲಿ ಶಾಂತಿ ಇರುತ್ತೆ. ನಿಮ್ಮ ಮಾನಸಿಕ ನೆಮ್ಮದಿಯ ಕಾರಣವಾಗುವ ಹಲವು ವಿಚಾರಗಳು ನಡೆಯಲಿದೆ. ವ್ಯವಹಾರದಲ್ಲಿ ಲಾಭ ನೋಡುವ ಸಮಯ ಇದಾಗಿದ್ದು ಕುಟುಂಬದ ವಿಚಾರದಲ್ಲಿ ನಿಮಗೆ ಶುಭ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ರಾಶಿಯವರ ಜೀವನದಲ್ಲಿ ಸರ್ವವೂ ಮಂಗಳವಾಗಲಿದ್ದು ಅನಿರೀಕ್ಷಿತ ಪ್ರಯೋಜನಗಳನ್ನ ಕಾಣ್ತಾರೆ. ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ ಸುಖ ಇರಲಿದ್ದು ವ್ಯವಹಾರವನ್ನ ಮಾಡ್ತಕ್ಕಂಥವರಿಗೆ ಅಥವಾ ವ್ಯವಹಾರವನ್ನ ಬದಲಾಯಿಸಬೇಕು ಅಂತ ಬಯಕೆಯನ್ನ ಇಟ್ಕೊಂಡಿರೋರಿಗೆ ಈ ಸಮಯದಲ್ಲಿ ಅದನ್ನ ಈಡೇರಿಸಿಕೊಳ್ಳಬಹುದು. ವಿವಿಧ ರೀತಿಯ ಹೊಸ ಬಯಕೆಗಳು ಈಡೇರುತ್ತೆ. ವ್ಯಾಪಾರದಲ್ಲಿ ನಿಮ್ಗೆ ಅನುಕೂಲಕರ ವಾತಾವರಣ ಇರಲಿದೆ. ನಿಮ್ಮ ಅನೇಕ ಪ್ರಯತ್ನಗಳಲ್ಲಿ ಶುಭ ಫಲಿತಾಂಶಗಳನ್ನ ಕಾಣ್ತೀವಿ. ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಇದ್ದಂತಹ ಅಡ್ಡಿ ಆತಂಕಗಳು ದೂರವಾಗುತ್ತೆ. ಹೊಸ ಹೂಡಿಕೆಗಳನ್ನ ಮಾಡಲು ಇದು ಉತ್ತಮ ಸಮಯವಾಗಿದೆ. ಮಕ್ಕಳ ಮೂಲಕ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಉತ್ತಮ ಪ್ರಯೋಜನಗಳನ್ನ ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಸಾಧಿಸ್ತೀರಾ. ಗಮನಾರ್ಹ ಆರ್ಥಿಕ ಲಾಭಗಳನ್ನ ಕಾಣ್ತೀರಾ. ಈ ಅವಧಿಯಲ್ಲಿ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಕುಟುಂಬ ಸಮಸ್ಯೆಗಳು ಬಗೆಹರಿಯಲಿದ್ದು ನಿಮ್ಮ ಹಣಕಾಸು ವಿಚಾರದಲ್ಲಿ ನಿಮ್ಗೆ ಶುಭ ಆಗತ್ತೆ. ವಾಹನ ಖರೀದಿಯ ನಿಮ್ಮ ಕನಸು ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಬಹುದು. ಒಟ್ನಲ್ಲಿ ಈ ಸಂದರ್ಭ ನಿಮ್ಗೆ ಅತ್ಯದ್ಭುತವಾಗಿದ್ದು ನೀವೇನ್ ಅನ್ಕೊಳ್ತೀರೋ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಶುಭ ಲಾಭ ಹಾಗೆ ಪೂರ್ಣ ಫಲವನ್ನ ಕೂಡ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಅಂತ ಹೇಳಬಹುದು. ನೀವು ಈ ಒಂದು ಸಂದರ್ಭದಲ್ಲಿ ಆದಾಯವನ್ನ ಹೆಚ್ಚಿಸ್ಕೊಳ್ತೀರಾ. ಹಲವು ಸಮಯದಿಂದ ನಿಮ್ಮ ಪ್ರಮುಖ ಕೆಲಸವೊಂದರಲ್ಲಿ ಇದ್ದಂತಹ ಅಡ್ಡಿ ನಿವಾರಣೆ ಆಗತ್ತೆ. ಯಾರ ಬಳಿ ಆದ್ರೂ ನಿಮ್ಮ ಹಣ ಸಿಲುಕಿಕೊಂಡಿದ್ರೆ ಅದು ಮರಳಿ ನಿಮ್ಮ ಕೈ ಸೇರುತ್ತೆ. ಹೊಸ ಮನೆ, ವಾಹನ ಖರೀದಿಯಂತಹ ವಿಚಾರದಲ್ಲೂ ನಿಮ್ಗೆ ಶುಭವಾಗ್ತಾ ಇದೆ. ಅಪೇಕ್ಷಿತ ಉದ್ಯೋಗದಲ್ಲಿ ನಿಮ್ಗೆ ಲಾಭ ಇದ್ದು ಆರೋಗ್ಯ ಸಂಬಂಧಿತ ವಿಚಾರದಲ್ಲಿ ನಿಮ್ಗೆ ಶುಭವಾಗುತ್ತೆ. ಮಾನಸಿಕವಾಗಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಸಮಯದಲ್ಲಿ ಒತ್ತಡ, ಗೊಂದಲ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನೀವು ಖಾಸಗಿ ಸಂಸ್ಥೆ ಉದ್ಯೋಗಿಯಾಗಿ ವರ್ಗಾವಣೆ ಅಥವಾ ವೇತನ ಹೆಚ್ಚಳದಂತಹ ವಿಚಾರದಲ್ಲಿ ಅಡ್ಡಿಯನ್ನ ಅನುಭವಿಸ್ತಾ ಇದ್ರೆ ಈ ಸಮಯದಲ್ಲಿ ಅಂತಹ ಹಲವು ಅಡ್ಡಿಗಳು ನಿವಾರಣೆಯಾಗುತ್ತೆ. ನಿಮ್ಮ ಪ್ರಭಾವವನ್ನ ಹೆಚ್ಚಿಸೋದಲ್ಲದೆ ನಿಮ್ಮ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನ ಈ ಸಂದರ್ಭ ಬಲಪಡಿಸುತ್ತೆ. ಬರವಣಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಹೊಸ ಅವಕಾಶಗಳನ್ನ ಕಂಡುಕೊಳ್ತಾರೆ. ಜನರೊಂದಿಗೆ ನಿಮ್ಮ ಪ್ರಭಾವ ಅನೇಕ ಪಟ್ಟು ಹೆಚ್ಚಾಗತ್ತೆ. ಅನೇಕರಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಪ್ರಯತ್ನಗಳ ಪ್ರತಿಫಲವನ್ನ ಪಡ್ಕೊಳ್ತೀರಾ. ಈ ರಾಶಿಯವರ ಭೌತಿಕ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನ ನಡೆಸುವ ಯೋಗ ಇದ್ದು ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದ್ದು ಹೊಸ ವ್ಯವಹಾರಗಳು, ಹೊಸ ವ್ಯಾಪಾರಗಳು ಶುಭ ತರುತ್ತೆ. ಯಾರಿಂದಾದ್ರೂ ನೀವು ಹಣ ಪಡೆದಿದ್ರೆ ಅವರಿಗೆ ಮರಳಿ ಹಣವನ್ನ ಕೊಡ್ತೀರಾ. ನಿಮ್ಮಲ್ಲಿ ನೆಮ್ಮದಿಗೆ ಇದು ಕಾರಣವಾಗುತ್ತೆ. ಅನೇಕರಲ್ಲಿ ಈ ಸಮಯವು ಬಹಳ ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಅಂತ ಹೇಳಬಹುದು. ಜೊತೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ. ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವ್ರನ್ನೇ ನೀವು ಮದುವೆ ಆಗಬಹುದು. ಅಲ್ಲದೆ ನಿಮ್ಮ ಜೀವನದಲ್ಲಿ ಏನಾದ್ರೂ ತೊಂದರೆ ತಾಪತ್ರೆಗಳಿದ್ರೆ, ಮಾನಸಿಕ ಖಿನ್ನತೆ ಏನಾದ್ರೂ ಇತ್ತು ಅಂದ್ರೆ ಅದು ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ. ನಿಮ್ಮ ಆದಾಯಗಳು ದುಪ್ಪಟ್ಟು ಹೆಚ್ಚಳವನ್ನ ಕಾಣ್ತವೆ. ವ್ಯವಹಾರಗಳು ಲಾಭದಾಯಕವಾಗುತ್ತೆ. ಯೋಜಿತ ಕೆಲಸಗಳು ಅದರಲ್ಲೂ ನಿಮ್ಮ ಉಳಿತಾಯ ಹಾಗೂ ಹೂಡಿಕೆಗಳಿಂದ ಅದೃಷ್ಟ ತಂದುಕೊಡುತ್ತೆ ಅಂತ ಹೇಳಬಹುದು. ಬಹಳಷ್ಟು ಆತ್ಮವಿಶ್ವಾಸದ ಕೆಲಸಗಳನ್ನ ಮುಗಿಸ್ತೀರಾ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅದೃಷ್ಟದ ದಿನಗಳು ಹುಡುಕಿಕೊಂಡು ಬರುತ್ತೆ. ಇದಲ್ಲದೆ ಆದಾಯದಲ್ಲಿ ಉತ್ತಮ ಹೆಚ್ಚಳಕ್ಕೆ ಈ ಸಮಯ ಕಾರಣವಾಗುತ್ತೆ. ಹಠಾತ್ ಆರ್ಥಿಕ ಲಾಭವನ್ನ ಪಡಿತೀರಾ. ನ್ಯಾಯಾಲಯದ ಪ್ರಕರಣಗಳಲ್ಲಿ ನೀವು ಉತ್ತಮ ಯಶಸ್ಸನ್ನ ಗಳಿಸ್ತೀರಾ.
ಶತ್ರುಗಳ ಸಮಸ್ಯೆ ದೂರವಾಗುತ್ತೆ. ಉದ್ಯೋಗದಲ್ಲಿ ಬಡ್ತಿ, ವೇತನ ಹೆಚ್ಚಳದ ವಿಚಾರದಲ್ಲಿ ನಿಮ್ಮ ಪರವಾದ ದಿನಗಳು ಉಳಿದುಕೊಳ್ಳುತ್ತೆ. ಗುರುವಿನ ಪ್ರಭಾವ ಇರೋದ್ರಿಂದ ನಿಮ್ಮ ಆದಾಯ ಹಾಗೂ ವ್ಯಾಪಾರ ವಿಚಾರದಲ್ಲಿನ ಅಡ್ಡಿಗಳು ನಿವಾರಣೆಯಾಗುತ್ತೆ. ನಿಮ್ಮ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆಗಳು ಅಥವಾ ದಾಂಪತ್ಯ ವಿಚಾರದಲ್ಲಿನ ಮುನಿಸು ಹಾಗೂ ಮನಸ್ತಾಪಗಳಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ನೀವು ನೋಡ್ತೀರಾ. ಸಮಾಜದಲ್ಲಿ ಗೌರವ ಮತ್ತೆ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ವಿದೇಶಿ ಪ್ರವಾಸ ಮಾಡಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಮನೆಗಾಗಿ ನೀವು ಮಾಡಿದ್ದ ಕೆಲಸ ಅಥವಾ ಜವಾಬ್ದಾರಿಯನ್ನ ನೀವು ನಿಭಾಯಿಸ್ತೀರಾ. ಕುಟುಂಬ ಜೀವನ ಸುಖಮಯವಾಗಿರುತ್ತೆ. ಆಪ್ತರಿಂದ ನಿಮಗೆ ಬರಬೇಕಿದ್ದ ದೊಡ್ಡ ಮೊತ್ತದ ಹಣ ಕೈ ಸೇರುತ್ತೆ. ಆರ್ಥಿಕ ವಿಚಾರದಲ್ಲಿನ ಅಡ್ಡಿಗಳನ್ನ ನಿವಾರಿಸ್ಕೊಳ್ತೀರಾ ಅಂತ ಹೇಳಬಹುದು. ಇನ್ನು ನೀವು ಇನ್ನೂ ಕೂಡ ಮದುವೆಯಾಗಿ ಬಹಳಷ್ಟು ವರ್ಷಗಳಾಗಿದೆ, ಮಕ್ಕಳ ಯೋಗ ಇಲ್ಲ ಅಂತ ಹೇಳಿದ್ರೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಮಗುವಿನ ಕಲರವ ತುಂಬಿ ತುಳುಕುತ್ತೆ. ಹೊಸ ಮನೆ, ವಾಹನ ಖರೀದಿಯಂತಹ ವಿಚಾರದಲ್ಲೂ ಕೂಡ ನೀವು ಅಪೇಕ್ಷಿತ ಲಾಭವನ್ನೇ ಕಂಡುಕೊಳ್ತೀರಾ. ಆರೋಗ್ಯ ಸಂಬಂಧಿತ ವಿಚಾರದಲ್ಲಿ ನಿಮಗೆ ಶುಭ ಗಳಿಗೆ ಇದಾಗಿದೆ. ಮಾನಸಿಕವಾಗಿ ಸಮಸ್ಯೆಗಳು ಇದ್ರೆ ಆ ಸಮಸ್ಯೆಗಳು, ಒತ್ತಡಗಳು, ಗೊಂದಲಗಳು ಎಲ್ಲ ಕೂಡ ನಿವಾರಣೆಯಾಗುತ್ತೆ. ಬರವಣಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೊಸ ಹೊಸ ಅವಕಾಶಗಳು ಕೂಡಿ ಬರುತ್ತೆ. ಜನರೊಂದಿಗೆ ನಿಮ್ಮ ಪ್ರಭಾವ ಹಲವು ಪಟ್ಟು ಹೆಚ್ಚಾಗುತ್ತೆ. ಅನೇಕರಲ್ಲಿ ಇರ್ತಕ್ಕಂಥ ಒಂದಷ್ಟು ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಐಷಾರಾಮಿ ಜೀವನವನ್ನ ನೀವು ನೋಡ್ತೀರಾ. ಇನ್ನು ನೀವು ನಿಮ್ಮ ನೆಮ್ಮದಿಗೆ ಕಾರಣವಾದಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂತೀರಾ. ಜೊತೆಗೆ ಆ ವಿಚಾರದಿಂದ ನಿಮ್ಮ ಮನದಲ್ಲಿ ನೆಮ್ಮದಿ ತುಂಬಿರುತ್ತೆ. ಹಲವು ಪ್ರಯತ್ನಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ನೀವು ನೋಡಬಹುದು. ನಿಮ್ಮ ಆರ್ಥಿಕ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳು ಈಗ ಬಗೆಹರಿಯುತ್ತೆ. ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ಜೊತೆಗೆ ದೀರ್ಘಕಾಲದಿಂದ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಒಟ್ಟಾರೆಯಾಗಿ ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ಉತ್ತಮ ಪ್ರಗತಿ ಇರಲಿದ್ದು ನಿಮ್ಮ ಹೊಸ ವ್ಯವಹಾರಗಳಲ್ಲಿ ದುಪ್ಪಟ್ಟು ಲಾಭವನ್ನು ನೋಡ್ತೀರಾ. ಪ್ರಾಮಾಣಿಕ ಪ್ರಯತ್ನಗಳು ನಿಮಗೆ ಉತ್ತಮ ಫಲಿತಾಂಶಗಳನ್ನ ಈ ಸಂದರ್ಭದಲ್ಲಿ ತಂದುಕೊಡುತ್ತೆ ಅಂತ ಹೇಳಬಹುದು. ಅದೃಷ್ಟ ಬದಲಾಗ್ತಾ ಇದ್ದು ಹಲವು ಕೆಲಸಗಳು ಅದೃಷ್ಟದಿಂದ ಕೂಡಿರುತ್ತೆ. ಕೆಲವು ಸಮಯದಲ್ಲಿ ನಿಮ್ಮ ಹಣಕಾಸು ಸಂಬಂಧಿತ ಸಮಸ್ಯೆಯೊಂದಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತೀರಾ. ಆಪ್ತರೊಂದಿಗೆ ಇದ್ದಂತಹ ವೈಮನಸ್ಸು ದೂರವಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಇನ್ನು ಕೃಷಿ ಸಂಬಂಧಿತ ವಿಚಾರದಲ್ಲಿ ನೀವು ಲಾಭವನ್ನು ಗಳಿಸುವ ಸಮಯ ಇದಾಗಿದ್ದು ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರ್ತಕ್ಕಂಥ ಮಂದಿಗೆ ಬಹಳ ಅನಾನುಕೂಲವಾಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗುತ್ತೆ. ಇಲ್ಲವಾದ್ರಲ್ಲಿ ಆರೋಗ್ಯ ಸಮಸ್ಯೆಗಳು ನಿಮ್ಮ ಪರೀಕ್ಷೆಗೆ ಒಂದು ರೀತಿಯ ಅಡ್ಡಿಯನ್ನ ಉಂಟು ಮಾಡಬಹುದು. ಹುಷಾರಾಗಿರಿ. ಪ್ರೇಮಿಗಳು ಅಥವಾ ಸಹೋದರರೊಂದಿಗಿನ ನಿಮ್ಮ ಸಂಬಂಧ ಬಿಕ್ಕಟ್ಟಿನಿಂದ ಕೂಡಬಹುದು. ಹೀಗಾಗಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ವರ್ತಿಸಿ. ನಿಮ್ಮ ಹಲವು ಕೌಟುಂಬಿಕ ವಿಚಾರದಲ್ಲಿ ಈ ಮೊದಲು ಇದ್ದಂತಹ ಕಠಿಣ ಸ್ಥಿತಿಗಳಲ್ಲಿ ಮತ್ತಷ್ಟು ಸಮಸ್ಯೆಗಳು ಬರಬಹುದು. ಹುಷಾರಾಗಿರಿ. ಈ ಪ್ರತಿಕೂಲ ಸಮಯವನ್ನ ಬಹಳ ಜಾಗರೂಕರಾಗಿ ಎದುರಿಸಬೇಕಾಗುತ್ತೆ. ನಿಮ್ಗೆ ಬರಬೇಕಿದ್ದ ದೊಡ್ಡ ಮೊತ್ತವೊಂದು ಮತ್ತೆ ಕೈ ಸೇರುತ್ತೆ. ವಸ್ತುಗಳ ಖರೀದಿ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕುಟುಂಬದಲ್ಲಿ ಇದ್ದಂತಹ ಹಣಕಾಸಿನ ಒತ್ತಡವೂ ಕೂಡ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತಿಯ ರಾಶಿಗಳು ಯಾವುವು ಅಂತಂದ್ರೆ ಮೀನ ರಾಶಿ, ಕಟಕ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದ.